ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸೋಬಿ. ಸ್ನೇಹಿತರೆ, ಈ ಬೇಸಿಗೆ ಕಾಲಕ್ಕೆ ಊಟ ಅಷ್ಟೊಂದು ರುಚಿಸುವುದಿಲ್ಲ ಅಲ್ವೇ? ನೋಡಿ, ಈ ರೀತಿಯಾಗಿ ಮಾವಿನಕಾಯಿ ಪದಾರ್ಥವನ್ನು ಮಾಡಿ. ಇದು ಹುಳಿ ಸಿಹಿ ಖಾರ ಹೊಂದಿದ್ದು ತುಂಬ ರುಚಿಯಾಗಿರುತ್ತೆ. ನೀವೊಮ್ಮೆ ಮಾಡಿದರೆ ಖಂಡಿತ ಸಂತೋಷ ಪಡ್ತೀರಿ ಅನ್ನೋದು ಭರವಸೆ ನನಗೆ. ಇದರಲ್ಲಿ ಮಸಾಲೆ ರುಬ್ಲಿಕ್ಕೆ ನಾನು ಕೇವಲ 4 ಇಂಗ್ರೀಡಿಯೆಂಟ್ಸ್ ಅನ್ನು ಬಳಸಿದ್ದೇನೆ. ನೋಡಿ, ಈಗ ಸ್ಟವ್ ಆನ್ ಮಾಡಿ ತವಾ ಇಡ್ತಾ ಇದ್ದೇನೆ. ಇದಕ್ಕೀಗ 5-6 ಒಣಮೆಣಸನ್ನು ಸೇರಿಸ್ತಾ ಇದ್ದೇನೆ. ಮೆಣಸು ಬಿಸಿಯಾದ ಕೂಡಲೇ 1 ಸ್ಪೂನು ಕೊತ್ತಂಬರಿ ಬೀಜ ಮತ್ತು ಅರ್ಧ ಸ್ಪೂನು ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ. ಇವೆರಡು ಬಿಸಿಯಾದ ಕೂಡಲೇ ಸ್ಟವ್ ಅನ್ನು ಆಫ್ ಮಾಡ್ತಾ ಇದ್ದೇನೆ. ಈಗ ಒಂದು ಚಿಕ್ಕ ಕಡಾಯಿಯನ್ನು ಸ್ಟವ್ ಮೇಲಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ. ಈಗ ಕಟ್ ಮಾಡಿಟ್ಟ ಮಾವಿನಕಾಯಿ ಪೀಸ್ಗಳನ್ನು ಆ ನೀರಿಗೆ ಹಾಕ್ತಾ ಇದ್ದೇನೆ. ಹಾಗೆ ಅದಕ್ಕೀಗ ಅರ್ಧ ಸ್ಪೂನ್ ಉಪ್ಪು ಮತ್ತು ಅರ್ಧ ಕಪ್ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಈಗ ನೋಡಿ, ತವಾದಲ್ಲಿ ಫ್ರೈ ಮಾಡಿ ಇಟ್ಟ ಮಸಾಲೆ ಸಾಮಾನುಗಳೆಲ್ಲ ಬಿಸಿಯಾರಿದೆ. ಅವುಗಳನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಈಗ ಇವುಗಳನ್ನು ಡ್ರೈ ಪೌಡರ್ ಮಾಡಬೇಕು. ನೋಡಿ, ಅದಕ್ಕೀಗ ಅರ್ಧ ತೆಂಗಿನಕಾಯಿ ತುರಿಯನ್ನು ತೆಗೆದಿಟ್ಟಿದ್ದೇನೆ, ಅದನ್ನು ಸೇರಿಸ್ತಾ ಇದ್ದೇನೆ. ಹೀಗೆ ಡ್ರೈ ಪೌಡರ್ ಮಾಡ್ಕೊಂಡಿರೋದ್ರಿಂದ ಬೇಗ ತೆಂಗಿನಕಾಯಿ ತುರಿ ಪೇಸ್ಟ್ ಆಗುತ್ತೆ. ನೋಡಿ, ಅದಕ್ಕೀಗ ಒಂದು 1/4 ಸ್ಪೂನು ಅರಿಶಿನ ಪೌಡರನ್ನು ಸೇರಿಸ್ತಿದ್ದೇನೆ. ಹಾಗೆ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ರುಬ್ಲಿಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ. ನೋಡಿ, ಈಗ ಫೈನ್ ಪೇಸ್ಟ್ ಆಗಿದೆ. ಅದನ್ನೀಗ ಕುದಿಯುತ್ತಿರೋ ಮಾವಿನಕಾಯಿ ಕಡಾಯಿಗೆ ಸೇರಿಸ್ತಿದ್ದೇನೆ. ನೋಡಿ, ಇಲ್ಲಿ ತುಂಬ ನೀರನ್ನು ಸೇರಿಸ್ಬಿಡಿ. ಪದಾರ್ಥ ಸ್ವಲ್ಪ ದಪ್ಪಗಿದ್ರೆ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ 5 ನಿಮಿಷದಲ್ಲಿ ನೀವು ಈ ಪದಾರ್ಥವನ್ನು ತಯಾರಿಸಿಬಿಡಬಹುದು. ನೋಡಿ, ಈಗ ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲೆಯನ್ನು ಇಡ್ತಾ ಇದ್ದೇನೆ. ಅದಕ್ಕೀಗ ಸ್ವಲ್ಪ ಕೊಕೊನಟ್ ಆಯಿಲನ್ನು ಸೇರಿಸ್ತಾ ಇದ್ದೇನೆ. ನೀವು ಬೇಕಾದರೆ ತುಪ್ಪವನ್ನು ಹಾಕ್ಕೊಳ್ಬೋದು. ನೋಡಿ, ಈಗ ಸಾಸಿವೆ ಸಿಡುತ್ತಿರುವಂತೆ ಕೆಂಪು ಮೆಣಸು, ಕರಿಬೇವು ಹಾಗೆ ಇಂಗನ್ನು ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಕಬ್ಬಿಣದ ಪಾತ್ರೆಯಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬ ಒಳ್ಳೆಯದಂತ ಮಾಡ್ತಾ ಇದ್ದೇನೆ. ಆದರೆ ಎತ್ತಿ ಹಾಕಲಿಕ್ಕೆ ಸ್ವಲ್ಪ ಭಾರವೇ ಅಲ್ವೇ? ನೋಡಿ ಫ್ರೆಂಡ್ಸ್, ಒಗ್ಗರಣೆ ಹಾಕಿದ ನಂತರ ತಕ್ಷಣ ಮುಚ್ಚಿಡಬೇಕು, ಇಲ್ಲಾಂದರೆ ಇಂಗಿನ ಪರಿಮಳ ಕಡಿಮೆಯಾಗಿ ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಗಮನಿಸುವ ಟೇಸ್ಟಿ ಮಾವಿನಕಾಯಿ ಪದಾರ್ಥ ರೆಡಿ ಆಯ್ತು. ಈಗ ನೀವು ಕೂಡ ಇದನ್ನು ತಯಾರಿಸಿ ನೋಡಿ. ಮನೆಯವರೆಲ್ಲರಿಗೂ ಕೂಡ ತುಂಬ ಇಷ್ಟವಾಗುತ್ತೆ. ಈ ಬೇಸಿಗೆಯಲ್ಲಿ ಬಾಯಿಗೆ ಹುಳಿ ಸಿಹಿ ಖಾರ ಇದ್ರೇ ಚೆನ್ನಾಗಿರುತ್ತೆ ಅಲ್ವೇ? ಹಾಗೆ ಮಾವಿನಕಾಯಿ ದೇಹಕ್ಕೆ ತಂಪನ್ನು ಕೊಡುತ್ತೆ ಎನ್ನುವುದನ್ನು ಮರೆಯಬೇಡಿ. ನಾನಂತೂ ಮಾವಿನಕಾಯಿಯನ್ನು ಬೇಸಿಗೆಯಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಬಳಸ್ತಾನೆ ಇರ್ತೇನೆ. ನೋಡಿ, ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಕೂಡ ಶೇರ್ ಮಾಡಿ. ಖಂಡಿತ ಅವರು ತುಂಬ ಇಷ್ಟಪಡ್ತಾರೆ.